ಅದೇ ನಾನು ಹೇಳ್ತಾ ಇರೋದೇನಂದ್ರೆ ಈಗ ನಮ್ಮ ರೈತರು ಭೂಮಿಗಳನ್ನ ಕಿತ್ಕೊಂಡು ಯಪ್ಪ ನಮ್ಮನ್ನೆಲ್ಲ ಬೀದಿಗೆ ಕೆಡುತ್ತವ್ರೆ. ನಾವು ರೈತರೇ ಇಲ್ಲ ಅಂದಮೇಲೆ ಆ ಯಪ್ಪ ಉದ್ಧಾರ ಆಗೋಕ್ಕಾಗುತ್ತಾ? ನಾವಿನ್ನೇನು ಹೇಳೋಕ್ಕಾಗುತ್ತೆ? ರೈತರು ಭೂಮಿ ಕಿತ್ಕೊಬಿಟ್ಮೇಲೆ ನಮ್ಮ ಮಕ್ಳುಗಳೆಲ್ಲ ಎಲ್ಲೋಗ್ಬೇಕು? ನಮ್ಮ ಮಕ್ಳುಗಳಿಗೆ ವಿದ್ಯಾಭ್ಯಾಸ ಇಲ್ಲ. ಇನ್ನೇನಂತ ಅಂದರೆ ಡಿ ಕೆ ಸರ್ಗೆ ಹೇಳೋದೇನು ಗೊತ್ತಾ, ವಿಧಾನಸೌಧಕ್ಕೆ ಹೋಗ್ಬಿಟ್ಟು ನಾವು ಆತ್ಮಹತ್ಯೆ ಮಾಡ್ಕೋದೇ ಒಂದೇ ದಾರಿ ಇರೋದು ಸರ್. ರೈತರು ಭೂಮಿ ಕಿತ್ಕೊಂಡ್ಮೇಲೆ ನಾವೆಲ್ಲೋಗನ್ಸ? ಇಲ್ಲ ನಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಇಲ್ಲ, ಇಲ್ಲ ನಮ್ಗೆ ಇನ್ನೊಂದು ಗೊತ್ತಿಲ್ಲ. ನಮ್ಗೇನಿದ್ರು ಕೃಷಿ ಮಾಡೋದೇ ನಮ್ಗೆ ಗೊತ್ತಿರೋದು. ನಾವು ಹೋಗ್ಬಿಟ್ಟು ಇವತ್ತು ನಾವು ಕೆಲಸ ಕೊಡ್ತೀವಿ, ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರು ಬಂದವನಲ್ಲ ಯಪ್ಪ. ಈಗ ಅದನ್ನ ಅಭಿವೃದ್ಧಿ ನಾವು ಕಾಯ್ಕೊಂಡಿರೋಕ್ಕಾಗುತ್ತಾ? ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಭೂಮಿ ಏನನ್ನ ಯಪ್ಪ ಕಿತ್ಕೊಂಡ್ರೆ ನಾವು ಹೋಗಿ ವಿಧಾನಸೌಧ ಮುಂದಗಡೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈಗ ಅಷ್ಟಿದ್ರೆ ಆ ಯಪ್ಪ ಬಂದು ನಮ್ಮ ಭೂಮಿ ಕೈ ಹಾಕ್ಲಿ. ಅದೇ ನೋಟಿಸ್ ಕೊಡ್ತದಕ್ಕೆ ಹೇಳ್ತೀವಿ ಸರ್. ಅವ್ನು ಕೊಟ್ಟರು ನಾವು ಭೂಮಿ ಕೊಡಲ್ಲ ಸರ್. ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಟ್ಕೊಡಕ್ಕಾಗಲ್ಲ. ನಾವೇನಿದ್ರು ಹೋರಾಟ ಮಾಡೇ ಮಾಡ್ತೀವಿ, ನಾವು ದಯಿಸ್ಕೋತೀವಿ. ನಾವು ಇದು ಯಾವುದು ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ. ನೋಟಿಸ್ ಕೊಟ್ಕೊಳ್ಳಿ ಬಿಡಿ ಸಾ. ಏನು ಅವ್ರ ಅಪ್ಪಂದ ನೋಟಿಸ್ ಕೊಟ್ಬಿಡಕ್ಕೆ? ಇಲ್ಲ ಏನನ್ನ ನಾವು ಕೆಂಪೇಗೌಡಂತ ಹೋಗಿದ್ದೀವಾ? ಅದೇ ನಮ್ಮ ಅಪ್ಪ ನಮ್ಮ ತಾತಿರ್ ಸಂಪಾದನೆ ಮಾಡಿರೋ ಆಸ್ತಿ ಅಲ್ವಾ? ನಾವು ಯಾಕೆ ಕೊಟ್ಬಿಡೋಣ? ಇಲ್ಲ ಅವ್ರ ಅಪ್ಪಂದಾದ್ರೆ ಬೇಕಾದ್ರೆ ಕೆಂಪೇಗೌಡ ಎಲ್ಲೆಲ್ಲಿ ಸಂಪಾದನೆ ಮಾಡಿದ್ರೆ ಅಲ್ಲಿ ಹೋಗಿ ಅಭಿವೃದ್ಧಿ ಮಾಡ್ಕೊಳ್ಳಿ ಯಪ್ಪ. ನಮ್ಮ ಭೂಮಿಗಳಿಗೆ ಯಾಕೆ ಬರಬೇಕು? ಏನು ಈ ಸರ್ಕಾರ ತರಾತುರಿನಲ್ಲಿ 3 ಗ್ರಾಮಗಳನ್ನು ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದೆ. ಉಪಮುಖ್ಯಮಂತ್ರಿ ಆಗಿದ್ದಾಗ ಒಂದು ಹೇಳಿಕೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ರು. ಈಗ ಮುಖ್ಯಮಂತ್ರಿ ಆದಮೇಲೆ ಅವರ ನಡವಳಿಕೆ ಬದಲಾವಣೆ ಆಗಿದೆ. ಏನಂತಂತ ಹೇಳಿದ್ರೆ, ನಾವು ಯಾವುದೇ ಕಾರಣಕ್ಕೂ ರೈತರು ಭೂಮಿಯನ್ನು ಕೊಡಲ್ಲ ಅಂತಂತೇಳಿ 1.5 ವರ್ಷದಿಂದನೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ರು ಕೂಡ ಏನು ಅಂತಂತ ಹೇಳಿದ್ರೆ, ಒಂದಷ್ಟು 2.5 ಕೋಟಿ ದುಡ್ಡನ್ನು ಕೊಡ್ತೀವಿ ಅಂತಂತೇಳಿ ರೈತರ ಮೂಗಿಗೆ ತುಪ್ಪ ಸವರುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಯಾಕೆ? ಅಲ್ಲಿ ಒಗ್ಗಟ್ಟನ್ನು ಹೊಡಿಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಈಗಾಗಲೇ 3,500 ಅರ್ಜಿಯನ್ನು ನಾವು ಭೂಮಿ ಕೊಡಲ್ಲ ಅಂತಂತೇಳಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ರಲ್ಲ ಅಲ್ಲಿನ ರೈತರು. ಏನಾಯಿತು ಅದು ಅರ್ಜಿಗಳದು? ರಾಜ್ಯಪಾಲರಿಗೆ ಅರ್ಜಿ ಕೊಟ್ರಲ್ಲ, ಏನಾಯಿತು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಅರ್ಜಿ ಕೊಟ್ಟಿದ್ರಲ್ಲ, ಏನಾಯಿತು? ಡಿ ಸಿ ಅವರು ಕೊಟ್ಟಿತ್ತಲ್ಲ ಅರ್ಜಿ, ಏನಾಯಿತು? ಎಲ್ಲ ಕಂದಾಯ ಸಚಿವರು ಕೊಟ್ಟಿತ್ತಲ್ಲ, ಏನಾಯಿತು ಅರ್ಜಿ? ಹಾಗಾದರೆ ಈ ರೈತರು ಕೊಟ್ಟಂಥ ಎಲ್ಲ ಅರ್ಜಿಗಳು ಕಸದ ಬುಟ್ಟಿಗೆ ಹೋದೋ? ಅಂದರೆ ಇವ್ರದ್ದು ಒಂದು ಅಜೆಂಡಾ ಏನು? ನೀವೇನೇ ಮಾಡಿದ್ರು ಕೂಡ ನಾನು ಈ ಭೂಮಿಯನ್ನು ಕಿತ್ಕೊಳ್ತೀನಿ ಅಂತಕ್ಕಂಥದ್ದು ಈ ಸರ್ಕಾರದ ಒಂದು ನಿಲುವು. ಆ ಕಾರಣದಿಂದ ಇವತ್ತು ತರಾತುರಿನಲ್ಲಿ 3 ಗ್ರಾಮಗಳನ್ನು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರೈತರು 1 ಇಂಚು ಭೂಮಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಆ ಭಾಗದ ರೈತರ ಹೆಣದ ಮೇಲೆ ಇವರು ಭೂಮಿಯನ್ನು ಬಿಡಿಸ್ಕೊಂಡು AICTನ ಕಟ್ಟಬೇಕೇ ಹೊರತು, ಕಾಂಕ್ರೀಟ್ ಕಾರ್ಡನ್ನು ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿನ ಫಲವತ್ತಾದ ನೈಸರ್ಗಿಕವಾಗಿ ಬಹುಬೆಳೆಯನ್ನು ಬೆಳೀತಕ್ಕಂಥ ಈ ಭೂಮಿಯನ್ನು ಬಿಡಲಿಕ್ಕೆ ಒಬ್ಬ ರೈತರು ಕೂಡ ಅಲ್ಲಿ ಸಿದ್ಧನಿಲ್ಲ. ಒಂದು ಸುಳ್ಳನ್ನು ಹೇಳ್ತಾರೆ ಮುಖ್ಯಮಂತ್ರಿಗಳು, 80% ಒಪ್ಕೊಂಡ್ಬಿಟ್ಟಿದ್ದಾರೆ ಕೊಡಲಿಕ್ಕೆ ಅಂತಂತೇಳಿ. ಅಲ್ಲಿ 80% ವಿರೋಧ ಇದೆ. ಬರೀ 20% ಮಾತ್ರ ರಿಯಲ್ ಎಸ್ಟೇಟ್ ಮಾಡುವಂಥ ದಲ್ಲಾಳಿಗಳು ಮಾತ್ರ ಕೊಡಲಿಕ್ಕೆ ಸಿದ್ಧರಿರ್ತಕ್ಕಂಥದ್ದು. ನಾವು ಇನ್ನೊಂದು ಈ ನೂತನವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳವ್ರಿಗೆ ಕೇಳಲಿಕ್ಕೆ ನಾವು ಬಯಸ್ತೀವಿ. ಹಲವಾರು ಸಭೆ ಸಮಾರಂಭಗಳಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ಒತ್ತಾಯ ಮಾಡಿದ್ದೀವಿ. ಏನು ರಾಜ್ಯಪಾಲರಿಗೆ ಇಲ್ಲಿನ ಅಧಿಸೂಚನೆ ಹೊರಡಿಸೋಕೆ ಮುಂದೆ ಒಂದು ನೋಟಿಫಿಕೇಶನ್ ಮಾಡೋ ಮುಂದೆ ಒಂದು ವರದಿಯನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ರಲ್ಲ, 2,600 ಎಕರೆ ಸರ್ಕಾರಿ ಭೂಮಿ ಇದೆ ಅಂತಂತೇಳಿ, ಅದು ಈಗ 750 ಎಕರೆಗೆ ಬಂದಿದೆಯಲ್ಲ, ಹೇಗಾಯ್ತು ಅಂತಕ್ಕಂಥದ್ದನ್ನ ಕೂಡ ಯಾರು ಕೂಡ ಹೇಳ್ತಾ ಇಲ್ಲ. ಅಲ್ಲಿ ರಿಯಲ್ ಎಸ್ಟೇಟ್ ನಡೆದಿದೆ, ಅಲ್ಲಿ ಮನಿ ಲ್ಯಾಂಡ್ರಿಂಗ್ ನಡೆದಿದೆ. ಇದು ಲೋಕಾಯುಕ್ತ ತನಿಖೆನೂ ಆಗಬೇಕು, ಇಡಿ ತನಿಖೆನೂ ಆಗಬೇಕು. ಈ ರೈತರ ಭೂಮಿಯನ್ನ ಏನು ಕಿತ್ಕೊಳ್ಳಿಕ್ಕೆ ಈ ಸರ್ಕಾರ ಹೊರಟಿದೆ, ಮುಖ್ಯಮಂತ್ರಿಗಳು ಕೂಡಲೇ ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಉಗ್ರವಾದಂಥ ಸ್ವರೂಪವಾದಂಥ ಹೋರಾಟ. ಇವತ್ತೇನು 22ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಸಮಗ್ರವಾದಂಥ ಎಲ್ಲರ ರೈತರು 9 ಜಿಲ್ಲೆಗಳಿಂದ ಏನು ರೈತ ಮುಖಂಡರು ಇವತ್ತು ಬಂದಿದ್ದಾರೆ, ಅವರೆಲ್ಲರ ಪರವಾಗಿ ನಾವು ಒಂದು ಉತ್ತರವನ್ನು ಕೊಡಲಿಕ್ಕೆ ಸಿದ್ಧರಾಗಿದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.